ಹೇಳ್ತೇನೆ ಕೇಳು ಒಗಟುಗಳ ಕೃತಿ ಬಿಡುಗಡೆ ಸಮಾರಂಭ ನಡೆಯಿತು. ರಾಯಬಾಗ ಸಾಹಿತ್ಯ ಬಳಗ ಹಾಗೂ ಕನ್ನಡ ಪರ ಸಂಘಟನೆಗಳು, ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆ ರಿ ಶಿರೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಬಾಗ ಇವರ ಸಹಯೋಗದಲ್ಲಿ ಶಿರೂರ್ ಶ್ರೀಶೈಲ ಅವರ ಹೇಳ್ತೀನಿ ಕೇಳಿ ಒಡಪುಗಳ ಸಂಕಲನ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವೆಂದರೆ 21 ಗರ್ಭಿಣಿಯರಿಗೆ ಸೀಮಂತ ಮಾಡುವ ಗಮನ ಸೆಳೆಯಿತು ಹಾಗೂ ಜೊತೆಗೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಸೇವಿಸುವ ಪದ್ಧತಿ ಉಚಿತ ವಿವರ ನೀಡಿದರು. ಮುಖ್ಯ ಅತಿಥಿಗಳಾಗಿ ರಾಯಬಾಗ ತಹಶೀಲ್ದಾರ್ ಸುರೇಶ್ ಮುಂಜೆ, ರಾಯಬಾಗ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್.ಎಂ. ಪಾಟೀಲ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿ. ಚಂದರ್ಗಿ, ರಾಯಬಾಗ ಸರ್ಕಾರಿ ಮುಖ್ಯ ವೈದ್ಯರಾದ ಡಾಕ್ಟರ್ ಆರ್.ಎಚ್. ರಂಗನವರ್, ಸಿಡಿಪಿಒ ಭಾರತಿ ಕಾಂಬ್ಳೆ, ಹಿರಿಯ ಸಾಹಿತಿ ಶಿವಾನಂದ್ ಬಿಳ್ಕೋಡೆ ಸರ್, ಹಿರಿಯ ಸಾಹಿತಿ ಹಾಗೂ ನ್ಯಾಯವಾದಿ ಯಲ್ಲಟ್ಟಿ ಸರ್, ಇನ್ನು ಅನೇಕ ಗಣ್ಯಮಾನರು ಸಾಹಿತಿಗಳು. ಶಿರೂರ್ ಶ್ರೀಶೈಲರ ಅವರ ಬರೆದ 4ನೇ ಪುಸ್ತಕ ಹೇಳ್ತೀನಿ ಕೇಳಿ ಒಗಟುಗಳ ಕೃತಿ ಪುಸ್ತಕ ಬಿಡುಗಡೆಗೊಳಿಸಿದರು. ನಂತರ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ಸತ್ಕರಿಸಿ ಸನ್ಮಾನಿಸಿದರು. ನಂತರ ರಾಯಬಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ವಿ. ಚಂದರ್ಗಿ ಮಾತನಾಡಿದರು. ಜಾನಪದ ಕಲೆ, ಜಾನಪದ ಗೀತೆಗಳು, ಒಗಟುಗಳು ಈಗಿನ ಕಾಲದಲ್ಲಿ ನಶಿಸಿ ಹೋಗುತ್ತಿದೆ. ಈಗಿನ ಯುಗದಲ್ಲಿ ಸಾಕಷ್ಟು ವಿದ್ಯಾವಂತರು ಇದ್ದರೂ ಕೂಡ ಎಲ್ಲೇ ಒಂದು ಕಡೆ ಮಾನವೀಯತೆಯ ಮೌಲ್ಯ ಕಡಿಮೆಯಾಗುತ್ತಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಸಾಹಿತಿಗಳು ಇಂಥ ಪುಸ್ತಕಗಳನ್ನು ನಮ್ಮ ಮುಂದೆ ತರುತ್ತಿದ್ದಾರೆ ಎಂದು ತಿಳಿಸಿದರು. ನಂತರ ನ್ಯಾಯವಾದಿ ಹಾಗೂ ಸಾಹಿತಿ ಯಲ್ಲಟ್ಟಿ ಸರ್ ಅವರು ತಮ್ಮ ನಾಡಿನ ಸಂಸ್ಕೃತಿ, ಜಾನಪದ ಶೈಲಿ ಹಾಗೂ ಒಗಟುಗಳ ಮೂಲಕ ನಗೆ ಚಟಾಕಿ ಮುಖಾಂತರ ಮಾತನಾಡುತ್ತಾ ಎಲ್ಲರನ್ನು ನಗಿಸುತ್ತಾ ಜಾನಪದ ಸೊಗಡು ಒಗಟುಗಳಿಂದ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಹುದೆಂದು ತಿಳಿಸಿದರು. ನಂತರ ಶಿರೂರ್ ಸಾಹಿತಿ ಶ್ರೀಶೈಲ ಅವರನ್ನು ಎಲ್ಲ ಗಣ್ಯಮಾನ್ಯರು, ಅಂಗನವಾಡಿ ಕಾರ್ಯಕರ್ತರು ಸತ್ಕರಿಸಿದರು. ಈ ಕಾರ್ಯಕ್ರಮದ ಸಂಚಾಲಕರಾದ ಸಾಗರ ಜಂಡೇನವರ್, ಯುವ ಕವಿಗಳು ಹಾಗೂ ನ್ಯಾಯವಾದಿಗಳು ರಾಜು ಎಸ್. ಚೌಗ್ಲಾ ಮೊರಬ್, ಪ್ರಧಾನ ಕಾರ್ಯದರ್ಶಿಗಳು ಚುಟುಕು ಸಾಹಿತಿ ಪರಿಷತ್ ರಾಯಬಾಗ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಬ್ಬಗೆ ಹೆಂಡತಿ ಒಬ್ಬಗೆ ಗಂಡನ ಹೆಸರು ಬೀರಾಪ್ ಇರ್ತೈತಿ, ಆಕೆ ಬೀರಾಪ್ ಅನ್ನಕ್ಕಿಲ್ಲ, ಆಕೆ ಅವನಿಗೆ ಅವರಂದಾಂಗ ಚಾಂಗು, ಅವರಂದಾಂಗ ಚಾಂಗು, ಈ ರೀತಿ ಹಿಂಗ ಒಂದು ಈ ಹೆಸರ ಹೇಳುವ ಈ ತಾತ್ಪರ್ಯ ಇದನ್ನ ಜೀವಂತವಾಗಿರ್ಬೇಕಂತ ಹೇಳಿ ಶ್ರೀಶೈಲ ಶಿರೂರವರು ಬಹಳ ಪ್ರಯತ್ನ ಮಾಡಿ ಕೆಲವೊಂದಿಷ್ಟು ಇಲ್ಲಿ ಒಡಪುಗಳನ್ನ ಬರೆದ. ಅದರಾಗ ನೋಡ್ರಿ, ಈಗ ನಾನು ಇದನ್ನು ಓದಿದ ಮೇಲೆ ನನಗನಿಸಿದ್ದು ಕೇವಲ ಗಂಡ ಹೆಂಡತಿ ಉದಾಹರಣೆ, ಆದರ್ಶ ದಾಂಪತ್ಯ ಅಥವಾ ಒಂದು ಆದರ್ಶ ಪ್ರೇಮ, ಇವುಗಳಿಗೆಲ್ಲ ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ ನಮ್ಮ ವೈದಿಕ ದೇವರುಗಳನ್ನ ಬರ್ತದೆ ಸರ್. ಶಿವ ಪಾರ್ವತಿ, ರಾಧೆ ಕೃಷ್ಣ, ಇಲ್ಲಿ ಇವರು ಇದರೊಳಗೆ ಶರಣರು ಬಂದಾರೆ. ಶರಣರು ಗಂಡನ ಹೆಸರ ಗಂಡನನ್ನ ಶರಣನಿಗೆ ಹೋಲಿಸಿ ಮಾತಾಡುವಂತ ಒಡಪುಗಳು ಬಂದಾರೆ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಮ್ಮ ಜೀವನ ವಿಧಾನ ಏನಾಗಿದೆ, ವೈದಿಕ ಯಾಕೆ ನಮ್ಮಲ್ಲಿ ಇನ್ನೂ ಉಳಿದುಕೊಂಡಿದೆ ಅಂತಂದ್ರೆ ವೈದಿಕವೇ ನಮ್ಮ ಜೀವನ ವಿಧಾನವಾಗಿದೆ. ಹೀಗಾಗಿ ಆ ವೈದಿಕ ಸಂಸ್ಕೃತಿಯನ್ನು ಅಳಿಸೋಕ್ಕಾಗುವುದಿಲ್ಲ. ಯಾಕೆ? ಅದು ಜೀವನ ವಿಧಾನ ಆಗಿಬಿಟ್ಟಿದೆ. ಈ ಒಡಪುಗಳ ಮುಖಾಂತರ ಶರಣ ಸಂಸ್ಕೃತಿಯ ಜೀವನ ವಿಧಾನವಾಗುವ ಕೆಲವೊಂದಷ್ಟು ಒಡಪುಗಳು ಇದ್ರಾಗಿವೆ. ಈಗ ನೋಡ್ರಿ, ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮವರು ಬಸವ ಪ್ರಿಯರು. ನೋಡ್ರಿ, ಒಡಪಿನ ಬಸವಣ್ಣ ಬಂದ ಅಂದ್ರೆ ವಚನ ಕ್ರಾಂತಿ ಹಾಂಗ ಎಲ್ಲ ಕಡೆ ಮನೆ ತನಕ, ಅಡಿಗೆ ಮನೆ ತನಕ, ಗಂಡನ ತನಕ, ಹೆಂಡತಿ ತನಕ, ಬೆಡ್ರೂಮ್ ತನಕ ಹೊಟ್ಟೆ ತನಕಲ್ಲ. ನೋಡ್ರಿ, ನಮ್ಮವರು ಬಸವ ಪ್ರಿಯರು. ಪೂಜೆಗೆ ಕುಳಿತಾರೆ ಶರಣರು, ನನ್ನೊಂದರಿಗೆ ಕುಳಿತಾರೆ ತರುಣರು. ಯಾರವರು? ಶ್ರೀಶೈಲ ಅವರು. ನೋಡ್ರಿ, ಮತ್ತು ವಚನ ನೋಡ್ರಿ, ಆ ವಚನದ ಸಾಲನು ಕೂಡ ಒಂದು ಒಡಪಿನಾಗ ಬಂದದ್ದು. ಏನು? ನಮ್ಮವರು ನಡೆದು ಬಂದರೆ ನೋಡಲು ರಾಜರು, ನುಡಿದರೆ ಮುತ್ತಿನ ಹಾರದಂತೆ. ಅವ್ರು ಮಾತಾಡ್ರೆ ಹೆಂಗ
ಮುತ್ತಿನ ಹಾರದಂತೆ, ನನ್ನೊಂದಿಗೆ ಸೇರಿದರೆ ಮಗುವಿನಂತೆ, ನನ್ನೊಂದಿಗೆ ಸೇರಿದರೆ ಮಗುವಿನಂತೆ. ಮತ್ ನೋಡ್ರಿ, ನಮ್ಮವರು ಭಕ್ತಿಯಲ್ಲಿ ಬಸವಣ್ಣ, ಭಕ್ತಿಯಲ್ಲಿ ಬಸವಣ್ಣ, ಶಕ್ತಿಯಲ್ಲಿ ಹನುಮಂತನ, ಪ್ರೀತಿಯಲ್ಲಿ ತೇಟ್ ರವಿಚಂದ್ರನ, ಪ್ರೀತಿಯಲ್ಲಿ ತೇಟ್ ರವಿಚಂದ್ರನ. ಅವ್ರ ಹೆಸರು ಹೇಳ್ತೀನಿ, ಶ್ರೀಶೈಲ. ಹೆಸರು ಹೇಳ್ತೀನಿ, ಶ್ರೀಶೈಲ. ಅದಕ್ಕೆ ಇಲ್ಲಿ ಮತ್ತೆ ಹಿಂದಿನ ಕಾಲದಾಗ ನಾವು ಸುಮಾರು ಅಂದ್ರೆ ಒಂದು 10th ಅದು ಇರ್ಬೋದು, 90-80 ಅವಾಗ ನಮ್ಮ ಇಲ್ಲಿ ಬಾಡಿ ಮೇಡಮ್ ಅವ್ರು ಅದಾರ. ಅವ್ರ ಮಾವಾರ ನ್ಯಾಯ ಮಾಡ್ತಿದ್ರು. ಅವ್ರದ್ದೊಂದು ಸೆಂಟೆನ್ಸ್ ಕೇಳಿದ್ನ, ಗಂಡ ಹೆಂಡತಿ ಬಂದಂತೆ, ಗಂಡ ಹೆಂಡತಿ ಜಗಳ ನ್ಯಾಯ ಬಂದಿತ್ತು ಅವ್ರ ಕಡೆ. ಅವ್ರು ಏನು ಹೇಳ್ಬಿಟ್ರು ಒಂದೇ ಮಾತೆ, ಹಿಂಗಾದ್ರೆ ಸಂಸಾರ ನಡೆಯಂಗಿಲ್ಲ, ತಿರುಗೊಮ್ಮೆ ಎತ್ತ ಬಡಿಬೇಕು, ವಾರಕ್ಕೊಮ್ಮೆ ಹೆಂಡತಿನ ಬಡಿಬೇಕು ಮಗನ ಅಂತ ಹೇಳ್ಬಿಟ್ಟು. ತಿರುವಿಗೊಮ್ಮೆ ಎತ್ತ ಬಡಿಬೇಕು, ವಾರಕ್ಕೊಮ್ಮೆ ಹೆಂಡತಿನ ಬಡಿಬೇಕು ಅಂತ ಡೈಲಾಗ್ ಅವರು. ಅಂದ್ರೆ ಜವಾರಿ ಡೈಲಾಗ್. ತಿರುವಿಗೊಮ್ಮೆ ಎತ್ತ ಬಡಿಬೇಕು, ವಾರಕ್ಕೊಮ್ಮೆ ಹೆಂಡತಿನ ಬಡಿಬೇಕು. ಸಿದ್ಧಲಿಂಗ ಡೈಲಾಗ್ ಇಲ್ಲ.